ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಿಲಿಕಾನ್ ಸಿಟಿಯಲ್ಲಿ ಬಯಲಾದ ಕೋಟಿ ರೂಪಾಯಿ ಮೌಲ್ಯದ ನಕಲಿ ಔಷಧ ಮಾಫಿಯಾ ತನಿಖೆಗೆ ಈಗ ದೊಡ್ಡ ಕಾನೂನು ಸಂಕೋಲೆ ಎದುರಾಗಿದೆ. ನಕಲಿ ಜಾಲವನ್ನ ಬೇರು ಸಮೇತ ಕಿತ್ತೊಗೆಯಲು ಹೊರಟ ಎಸ್ಐಟಿಗೆ ಡ್ರಗ್ಸ್ ಆಕ್ಟ್ ಅಡ್ಡಗೋಡೆಯಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬೆಂಗಳೂರಿನಲ್ಲಿ ಡೆಡ್ಲಿ ಡ್ರಗ್ಸ್ ಮಾಫಿಯಾ ತನಿಖೆ ಎದ್ದೇ ಸವಾಲ್. ನಕಲಿ ಮೆಡಿಸಿನ್ ಜಾಲವನ್ನ ಬುಡ ಸಮೇತ ಕಿತ್ತೊಗೆಯಲು ರಣತಂತ್ರ. ಸಿಲಿಕಾನ್ ಸಿಟಿ ಬೆಂಗಳೂರಿನ ತಾಳೊಡೆಕೆರೆಯಲ್ಲಿ ಬಯಲಾದ ನಕಲಿ ಔಷಧಿ ದಂಧೆ ಇಡೀ ರಾಜ್ಯವನ್ನೇ ಬೆಚ್ಚಿಬೀಳಿಸಿದೆ. ಜನರ ಪ್ರಾಣ ಕಾಪಾಡಬೇಕಾದ ಮದ್ದಿನಲ್ಲೇ ಮಹಾಮೋಸ ನಡೆದಿದ್ದು ಕೋಟಿ ಮೌಲ್ಯದ ಫೇಕ್ ಮೆಡಿಸಿನ್ಸ್ ಜಪ್ತಿಯಾಗಿದೆ. ಈ ಕರಾಳ ಜಾಲದ ಬೇರುಗಳನ್ನೇ ಹುಡುಕಲು ಐಪಿಎಸ್ ಅಧಿಕಾರಿಗಳಾದ ವಂಶಿಕೃಷ್ಣ, ಶಿವಪ್ರಕಾಶ್ ಡಿ ಹಾಗೂ ಲೋಕೇಶ್ ಜಗಲಾಸರ್ ನೇತೃತ್ವದ ಖಡಕ್ ಎಸ್ಐಟಿ ತಂಡ ಅಖಾಡಕ್ಕಿಳಿದಿದ್ದು ಜಂಟಿ ಸಭೆ ನಡೆಸಿ ತನಿಖೆ ಚುರುಕುಗೊಳಿಸಿದೆ. ದಾಳಿ ಜಪ್ತಿ ಅಧಿಕಾರವಿರುವುದು ಡ್ರಗ್ ಕಂಟ್ರೋಲ್ ಬೋರ್ಡ್ಗೆ ಮಾತ್ರ. ವಿಶೇಷ ತನಿಖಾ ಅಧಿಕಾರಕ್ಕಾಗಿ ಸರ್ಕಾರದ ಮೊರೆ ಹೋದ ಎಸ್ಐಟಿ. ತನಿಖೆ ಶುರುವಾಗುತ್ತಿದ್ದಂತೆಯೇ ಎಸ್ಐಟಿ ತಂಡಕ್ಕೆ ಕಾನೂನಿನ ದೊಡ್ಡ ಸಂಕೋಲೆ ಎದುರಾಗಿದೆ. ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ಸ್ ಆಕ್ಟ್ ಪ್ರಕಾರ ನಕಲಿ ಔಷಧ ತಾಣಗಳ ಮೇಲೆ ದಾಳಿ ನಡೆಸಿ ಸೀಸ್ ಮಾಡಿ ಪರಿಶೀಲಿಸುವ ಪರಮಾಧಿಕಾರ ಇರುವುದು ಕೇವಲ ಡ್ರಗ್ ಕಂಟ್ರೋಲ್ ಬೋರ್ಡ್ಗೆ ಮಾತ್ರ. ಸದ್ಯ ಪೊಲೀಸರಿಗೆ ದೂರಿನ ಆಧಾರದಲ್ಲಿ ಸಾಮಾನ್ಯ ತನಿಖೆ ನಡೆಸಲಷ್ಟೇ ಅವಕಾಶವಿದೆ. ಹೀಗಾಗಿ ತನಿಖೆ ಹಳ್ಹಿಡಿಬಿಡಬಾರದು ಎಂಬ ಕಾರಣಕ್ಕೆ ಎಸ್ಐಟಿ ಮುಖ್ಯಸ್ಥ ವಂಶಿಕೃಷ್ಣ ಅವರು ಗೃಹ ಇಲಾಖೆ ಹಾಗೂ ಸರ್ಕಾರಕ್ಕೆ ಪತ್ರ ಬರೆದು ವಿಶೇಷ ಅಧಿಕಾರ ನೀಡುವಂತೆ ಕೋರಿದ್ದಾರೆ. ಬ್ರಾಂಡೆಡ್ ಬಾಟಲಿಗೆ ನಕಲಿ ಕೆಮಿಕಲ್ ಫೇಲ್. ಮೆಡಿಕಲ್ ಶಾಪ್ ಬದಲು ನೇರವಾಗಿ ಆಸ್ಪತ್ರೆಗಳಿಗೆ ಸಪ್ಲೈ. ಈ ಗ್ಯಾಂಗಿನ ದಂಧೆಯ ಹಿಂದಿರೋ ಕರಾಳ ಸತ್ಯ ಕೇಳಿದ್ರೆ ಎದೆ ನಡುಗುತ್ತೆ. ದುಬಾರಿ ಬೆಲೆಯ ಅಸಲಿ ಬ್ರಾಂಡೆಡ್ ಬಾಟಲಿಗಳನ್ನು ಕಲೆಕ್ಟ್ ಮಾಡಿ ಅವುಗಳಲ್ಲಿ ನಕಲಿ ಕೆಮಿಕಲ್ ತುಂಬಿ ಅಸಲಿ ಸೀಲ್ ಹಾಕಿ ಮರುಮಾರಾಟ ಮಾಡುತ್ತಿದ್ದರು. ಮತ್ತೊಂದು ಆಘಾತಕಾರಿ ಅಂಶವೆಂದರೆ ಸಾಮಾನ್ಯ ಮೆಡಿಕಲ್ ಶಾಪ್ಗಳಲ್ಲಿ ಸಿಗದೆ ಕೇವಲ ಆಸ್ಪತ್ರೆಗಳಿಗೆ ಮಾತ್ರ ಸರಬರಾಜಾಗುವ ಎಮರ್ಜೆನ್ಸಿ ಪ್ರಾಣರಕ್ಷಕ ಔಷಧಿಗಳನ್ನೇ ಇವರು ನಕಲಿ ಮಾಡಿದ್ದಾರೆ. ಈ ಗ್ಯಾಂಗ್ ಜೊತೆ ಕೈಜೋಡಿಸಿರುವ ಆಸ್ಪತ್ರೆಗಳು ಮತ್ತು ಮೆಡಿಕಲ್ ಮಾಫಿಯಾದ ಕಿಂಗ್ ಪಿನ್ಗಳನ್ನು ಎಳೆಯಲು ಎಸ್ಐಟಿ ಖೆಡ್ಡ ತೋಡಿದೆ. ಔಷಧ ಕಾಯ್ದೆ ಅಡಿ ಅಪರಾಧ ಸಾಬೀತಾದರೆ ಗೂಂಡಾಗಳಿಗೆ ಜೀವಾವಧಿ ಶಿಕ್ಷೆ ಗ್ಯಾರಂಟಿ. ಈಗ ಚೆಂಡು ಸರ್ಕಾರದ ಅಂಗಳದಲ್ಲಿದೆ. ಸರ್ಕಾರದಿಂದ ವಿಶೇಷ ಅಧಿಕಾರ ಸಿಕ್ಕ ತಕ್ಷಣವೇ ಈ ಜಾಲದ ಮೂಲವನ್ನು ಬಯಲಿಗೆಳೆಯಲು ಖಾಕಿ ಪಡೆ ಸಜ್ಜಾಗಿದೆ. ಜನರ ಜೀವದ ಜೊತೆ ಚೆಲ್ಲಾಟವಾಡಿದ ಈ ನರರೂಪದ ರಾಕ್ಷಸರಿಗೆ ಶಿಕ್ಷೆಯಾಗುತ್ತಾ? ಸರ್ಕಾರ ಎಸ್ಐಟಿಗೆ ಸಂಪೂರ್ಣ ಫ್ರೀ ಹ್ಯಾಂಡ್ ನೀಡುತ್ತಾ? ಕಾದು ನೋಡಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್, ಬೆಂಗಳೂರು.